ಇಲ್ಲಿ ಒಂದು ಹಿಡಿಯಷ್ಟು ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ರಿ, ಅದರದ್ದು ಪಲ್ಪ್ ತೆಗೆದು ಕುದಿಲಿಕ್ಕೆ ಇಟ್ಟೀನಿ ಮೀಟಿ ಚಟ್ನಿ ಮಾಡಲಿಕ್ಕೆ. ಇದರೊಳಗೆ ಈಗ ಧನಿಯಾ ಪುಡಿ, ಜೀರಿಗೆ ಪುಡಿ, ಉಪ್ಪು, ಕೆಂಪು ಅಚ್ಚ ಖಾರದ ಪುಡಿ, ಬೆಲ್ಲ ಹಾಕಬೇಕು. ಒಂದು ಚಮಚ ಜೀರಿಗೆ ಪುಡಿ, ಒಂದು ಚಮಚ ಧನಿಯಾ ಪುಡಿ, ಎರಡು ಇದು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ಚಮಚ ಅಚ್ಚ ಖಾರದ ಪುಡಿ. ಖಾರ ನೋಡ್ಕೊಂಡು ಹಾಕೋಬೇಕು. ಇದು ಚಲೋ ಕುದಿಬೇಕು. ಬೆಲ್ಲನು ಕರಗಿ ಚಲೋ ಕುದಿಬೇಕಿದು. ಈ ಥರ ಕುದಿಬೇಕದು. ಚಲೋ ಕುದ್ದು ಗಟ್ಟಿ ಆಗ್ಬಿಡ್ತದ ಅದು ಮೀಟಿ ಚಟ್ನಿ. ಪಾನಿಪುರಿಗೆಲ್ಲ ಹಾಕ್ತಾರಲ್ಲ ಅದು ಮೀಟಿ ಚಟ್ನಿ. ಈ ಥರ ಕುದಿಬೇಕು ನೋಡ್ರಿ. ಇದು ಕುದ್ದು ತಾನೇ ಗಟ್ಟಿ ಆಗ್ತದೆ. ಇದು ಚಲೋ ಕುದ್ದಿರ್ತದಲ್ಲ, ಹಿಂಗೆ ಸ್ಮ್ಯಾಶರ್ಲಿಂದ ಸ್ಮ್ಯಾಶ್ ಮಾಡ್ಕೋಬೇಕು. ಈಗ ಇದಕ್ಕೆ ಒಗ್ಗರಣೆ ಹಾಕಬೇಕು. ಇದು 1.5 ಚಮಚ ಎಣ್ಣೆ ಹಾಕ್ಬೇಕು ಕಡಾಯಿದಾಗ. ಎಣ್ಣೆ ಬಿಸಿ ಆಗೋದು. ಜೀರಿಗೆ ಹಾಕಬೇಕು. ಜೀರಿಗೆ ಕೆಂಪಾಗೋಣ. ಇದು ಸ್ಮ್ಯಾಶ್ ಮಾಡ್ಕೊಂಡಿಟ್ಟಿದ್ದು ಬಟಾಣಿ ಹಾಕಬೇಕು. ಜೀರಿಗೆ ಕೆಂಪಾಯ್ತ. ಈಗ ಇದು ಸ್ಮ್ಯಾಶ್ ಮಾಡ್ಕೊಂಡಿದ್ದು ಹಾಕಬೇಕು. ಸ್ವಲ್ಪ ಚಲೋ ಕುದಿಬೇಕು. ಕುದ್ಮೇಲೆ ಇದ್ರೊಳಗೆ ಮಸಾಲೆ ಹಾಕಬೇಕು. ಈ ದಾಲ್ಚಿನಿ ಮತ್ತು ತೇಜ್ಪತ್ತ ತೆಗೆದು ಬಿಡ್ಬೇಕು ಒಳಗಿಂದ. ಈ ಥರ ಕುದಿಬೇಕಿದು. ಸ್ವಲ್ಪ ನೀರು ಹಾಕಿ ಇದು ಮಾಡೀನಿ. ಕುದಿಬೇಕ್ರಿ ಇದು. ಇದಕ್ಕೆ ಮಸಾಲೆ ಹಾಕ್ಬೇಕು. ಜೀರಾ ಪೌಡರ್ 1 ಚಮಚ, ಧನಿಯಾ ಪೌಡರ್ 1 ಚಮಚ, ಗರಂ ಮಸಾಲ ಒಂದು ಸ್ವಲ್ಪ, ಚಾಟ್ ಮಸಾಲ, ಇದು ಖಾರ ಈಗಿನೂ ಸ್ವಲ್ಪ ಹಾಕ್ಬೇಕ್ರಿ. ಆಮೇಲೆ ಮ್ಯಾಲೆ ಸ್ಪ್ರಿಂಕಲ್ ಮಾಡೋದಿರ್ತದಲ್ಲ ಸರ್ವ್ ಮಾಡೋ ಮುಂದೆ, ಅದಕ್ಕೆ ನೋಡ್ಕೊಂಡು ಹಾಕ್ಬೇಕು. ನಿಮ್ಮ ಖಾರದ ಅಕಾರ್ಡಿಂಗ್ ಹೆಂಗೆ ಇದಿರ್ತದ ನೋಡ್ಕೊಂಡು ಹಾಕ್ಬೇಕು. ಅದು ಹೆಚ್ಚಾದ್ರೆ ಮತ್ತೆ ಭಾಳ ಖಾರ ಆಗ್ತದೆ. ಅದು ನೋಡ್ಕೊಂಡು ಹಾಕ್ಬೇಕು. ಉಪ್ಪು ಹಾಕ್ಬೇಕು. ಹಂಗೆ ತಕ್ಕಷ್ಟು ಉಪ್ಪು. ಈಗ ಕುದಿಬೇಕು. ಚಲೋ ಕುದಿತಂದ್ರ ಗಟ್ಟಿ ಆಗ್ತದ. ಇಲ್ಲಿ 2-3 ಪಾನಿಪುರಿ ತಗೋಬೇಕು. ಈ ಪಾನಿಪುರಿ ಮೇಲೆ
ಇದು ಬಟಾಣಿದು ಗ್ರೇವಿ ಹಾಕ್ಬೇಕು. ಕುದ್ದಿ ಹಿಂಗೆ ಗಟ್ಟಿಯಾಗಿದೆ ನೋಡ್ರಿ. ಈಗ ಇದು ಹಾಕ್ಬೇಕು. ಮಸಾಲ ಹಾಕ್ಬೇಕು ಸ್ವಲ್ಪ. ಚಾಟ್ ಮಸಾಲ, ಅಚ್ಚ ಖಾರದ ಪುಡಿ ಸ್ವಲ್ಪ, ಶಿವು, ಈರುಳ್ಳಿ, ಇದು ಖಟ್ಟಿ ಮಿಟ್ಟಿ ಚಟ್ನಿ ಮಾಡಿದ್ದದಲ್ಲ ಅದು ಹಾಕ್ಬೇಕು. ಹಾಕ್ಬೇಕು. ಕೊತ್ತಂಬರಿ ಹಾಕ್ಬೇಕು. ರಗಡ ರೆಡಿ. ಯಾರು ನನ್ನ ಚಾನಲಿಗೆ ಹೊಸವ್ರಿದ್ರಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಎಲ್ಲಿಂದ ನೋಡ್ಲಿತ್ತೀರ ಅಂತ ಹೇಳ್ರಿ. ನೀವು ಯಾವ ರಾಜ್ಯದಿಂದ ಯಾವ ದೇಶದಿಂದ ನನ್ನ ವಿಡಿಯೋ ನೋಡ್ಲಿತ್ತೀರ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ. ನಿಂಬಲ್ ರಗಡ ಹೆಂಗೆ ಮಾಡ್ತಾರಂತ ಹೇಳಿದ್ರೆ ನಾನು ಆ ಥರ ಮಾಡಿ ಟ್ರೈ ಮಾಡಿ ನೋಡ್ತೀನಿ. ಎಲ್ಲರೂ ಮಾಡಿ ನೋಡ್ರಿ. ಥ್ಯಾಂಕ್ ಯು.